ವೆಲ್ಕಮ್ ಟು ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಈ ಪಿಜನ್ಸಲ್ಲಿ ಅಂದರೆ ಪಾರಿವಾಳಗಳಲ್ಲಿ ಮೇಲ್ ಹೇಗೆ ಫೀಮೇಲ್ ಹೇಗೆ ಅಂತ ಕಂಡುಹಿಡಿಯೋದು ಹೇಳ್ಕೊಡ್ತೀನಿ. ಅಂದರೆ ಫ್ರೆಂಡ್ಸ್, ಯಾರ್ದೋ ಬೇರೆಯವ್ರ ವೀಡಿಯೋ ನೋಡಿ ಅವ್ರು ಹೇಳಿರೋದನ್ನೇ ರಿಪೀಟ್ ಮಾಡ್ತಾಯಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಏನು ತಿಳಿದಿದೆ, ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಾನು ಹೆಂಗೆ ಗುರ್ತು ಹಿಡ್ಕೊತೀನಿ ಗಂಡು ಯಾವುದು ಹೆಣ್ಣು ಯಾವುದು, ಯಾರು ಫೀಮೇಲು ಯಾರು ಫೀಮೇಲು ಅಂತ ಅದನ್ನ ಹೇಳ್ತೀನಿ ನಿಮಗೆ. ನನ್ನ ಎಕ್ಸ್ಪೀರಿಯನ್ಸು ಏನಾಗಿದೆ ಅದ್ರ ಮುಖಾಂತರ ಹೇಳ್ತೀನಿ. ಅಂದರೆ ಫ್ರೆಂಡ್ಸ್, ಇವಾಗ ನೋಡಿ ತುಂಬ ಚಿಕ್ಕ ಪಟ್ಟದಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ. ಈಗ ನೋಡಿ, ಇವಾಗ ಇದು ಸಬ್ಜಾ ಅಂದರೆ ನಮ್ಮನೇಲೆ ಹುಟ್ಟಿರೋ ಪಟ್ಟನೇ, ಅಂದರೆ ಗಂಡು ಪಟ್ಟ. ಅದು ಮುಂಚೆ ಗೊತ್ತಾಯಿತು. ಹೆಂಗೆ ಅಂದರೆ ಗಂಡುಗಳು ಏನು ಮಾಡ್ತವೆ ಅಂದರೆ ಹಿಂಗೆ ಆಚೆ ಬಿಟ್ಟಿದ ತಕ್ಷಣ ಗುಮಾಯಿಸೋಕೆ ಸ್ಟಾರ್ಟ್ ಮಾಡ್ತವೆ. ನೋಡಿ, ಅಂದರೆ ಅದು ಹೆಣ್ಣಿಂದ ನಿಂತ್ಕೊಂಡ್ಬಿಟ್ಟಿದೆ, ಕ್ರಾಸ್ ಮಾಡೋಕೆ, ಅದಕ್ಕೋಸ್ಕರ ಇದು ಮಾಡ್ತಾಯಿದೆ ಅಷ್ಟೇ. ಬೇರೆ ಗಂಡು ತೋರಿಸಿ ನೋಡಿ. ಇವಾಗ ಈ ಕಥಂಗೆ ನೋಡಿ, ಗಂಡು ಇದು ನೋಡಿ, ಈ ಥರ ಫುಲ್ ಅಗ್ರೆಸಿವ್ ಆಗಿರ್ತವೆ ಗಂಡುಗಳಾದರೆ. ಅದರಲ್ಲಿ ಸಿಂಗಲ್ ಇಟ್ಟಿರೋ ಗಂಡುಗಳಂತೂ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇರ್ತವೆ, ಕಚ್ತಾನೆ ಇರ್ತವೆ ನೋಡಿ, ಮುಟ್ಟಕ್ಕೂ ಬಿಡ್ತಾಯಿಲ್ಲ, ಸಿಕ್ಕಾಪಟ್ಟೆ ಕಚ್ತವೆ ನೋಡಿ. ಆಮೇಲೆ ಈ ಥರ ಈಚೆ ಬಿಟ್ಟಿದ ತಕ್ಷಣ ಗುಮಾಯಿಸ್ತವೆ ಫ್ರೆಂಡ್ಸ್ ಗಂಡುಗಳಾದರೆ. ಹೆಣ್ಗಳಾದರೆ ಗುಮಾಯಿಸಲ್ಲ. 95% ಹೆಣ್ಗಳು ಗುಮಾಯಿಸಲ್ಲ ಫ್ರೆಂಡ್ಸ್. ಅಂದರೆ ಗೂಡ್ ಮೇಲೆ ಬಿಟ್ಟು ಅಭ್ಯಾಸ ಇದ್ದರೆ ಒಂದೊಂದು ಗುಮಾಯಿಸ್ತವೆ, ಅದು ಜೋರಾಗಿ ಬೇಸಿರಲ್ಲ ಫ್ರೆಂಡ್ಸ್. ಏನು ಅಂದರೆ ಮೇಯ್ನು ಡಿಫ್ರೆನ್ಸ್ ಏನು ಮೇಲ್ಗೂ ಫೀಮೇಲ್ಗೂ ಅಂದರೆ ಮೇಲ್ಗೂ ಗುಮಾಯಿಸುತ್ತೆ, ಫೀಮೇಲ್ಗೂ ಗುಮಾಯಿಸುತ್ತೆ. ಆದರೆ ಮೇಲಲ್ಲಿ ಬೇಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್, ಅಂದರೆ ವಾಯ್ಸ್ ಜೋರಾಗಿ ಬರುತ್ತೆ. ಒಂದೊಂದು ಮೇಲೆ ಕಮ್ಮಿ ಸೌಂಡ್ ಮಾಡ್ಬೋದು, ಆದರೆ ತಿರುಗುತ್ತಲ್ಲ ಫ್ರೆಂಡ್ಸ್, 24 ಗಂಟೆ ಬಿಡಿ ತಿರುಗ್ತಾ ಇರುತ್ತೆ. ಗಂಡು ತಿರುಗ್ತಾನೆ ಇರುತ್ತೆ, ಹೆಣ್ಣು ನೋಡೋದು ತಿರುಗ್ತಾ ಇರುತ್ತೆ, ಅಂದರೆ ಸುತ್ತೊಡಿತಾ ಇರುತ್ತೆ ಗುಮಾಯಿಸ್ಕೊಂಡು ಗುಟ್ರಕ್ಕೆ ಹಾಕ್ಕೊಂಡು. ಆದರೆ ಫೀಮೇಲ್ ಆ ಥರ ಮಾಡಲ್ಲ ಫ್ರೆಂಡ್ಸ್. ಮೇಲ್ ನೋಡೋದಾಗಲಿ ಫೀಮೇಲ್ ನೋಡೋದಾಗಲಿ ಆ ಥರ ಮಾಡಲ್ಲ. ಫೀಮೇಲ್ ಏನಂದರೆ ಗೂಡಲ್ಲಿ ಮಾತ್ರ. ಆಮೇಲೆ ಇಲ್ಲಿ ಪಿನ್ ನೋಡಿ ಹೇಳ್ತೀವಿ, ಅದೆಲ್ಲ ಹೇಳ್ತಾರೆ, ಅದೆಲ್ಲ ನಂಗೆ ನಂಬಿಕೆ ಇಲ್ಲ. ನಾನು ಆ ಥರ ನೋಡಿ ಏನೂ ಕಂಡುಹಿಡಿಯಲ್ಲ. ನಾನು ಇದೇ ಥರ ಫ್ರೆಂಡ್ಸ್, ಇವಾಗ ಪಟ್ಟ ನಮ್ಮನೇಲೆ ಹುಟ್ಟಿರುತ್ತಲ್ಲ, ನಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಆ ಕತ್ತಲ್ಲ ನೋಡಿ, ಆ ಥರ ಕತ್ತು ಸಿಕ್ಕಾಪಟ್ಟೆ ದಪ್ಪ ಮಾಡ್ಕೊಳ್ಳುತ್ತೆ ಮೇಲು, ಫೀಮೇಲ್ ಮಾಡ್ಕೊಳ್ಳೋಲ್ಲ. ಫೀಮೇಲ್ ಗುಮಾಯಿಸಿದ್ರು ಅಷ್ಟೊಂದು ದಪ್ಪ ಅಂತೂ ಆಗಲ್ಲ ಫ್ರೆಂಡ್ಸ್, ಅಂದರೆ ಕತ್ತು ಅಷ್ಟೊಂದು ದಪ್ಪ ಆಗಲ್ಲ ನೋಡಿ. ಇವಾಗ ಇದೊಂದು ಜೊತೆ ಮೇಲು ಫೀಮೇಲ್ ಎರಡೂ ತೋರಿಸಿ ನೋಡಿ. ಇದು ಮೇಲು ನೋಡಿ, ಇವಾಗ ಗುಮಾಯಿಸ್ತಾ ಇಲ್ಲ ಮೇಲು. ಏನಕ್ಕೆ ಹೇಳಿದ್ರೆ ಮರಿ ಮಾಡಿರೋ ಕಾರಣ ಸ್ವಲ್ಪ ವೀಕ್ ಆಗಿದೆ. ಇವಾಗ ರೀಸೆಂಟಾಗಿ ಮರಿ ಎತ್ಕೊಂಡಿರೋದು, ಅದಕ್ಕೆ ವೀಕ್ ಆಗಿರೋ ಗಂಡುಗಳು ಅಷ್ಟೊಂದು ಗುಮಾಯಿಸಲ್ಲ, ಅಂದರೆ ಸುಸ್ತಾಗಿರುತ್ತಲ್ಲ. ಫೀಮೇಲ್ ನೋಡ್ರೆ ಗುಮಾಯಿಸ್ತವೆ, ಸಿಂಗಲಾಗಿ ಎತ್ತಿಟ್ರೆ ಗುಮಾಯಿಸಲ್ಲ. ಅದಕ್ಕೋಸ್ಕರ ಆಮೇಲೆ ಆ ಥರ ಟೆಸ್ಟ್ ಮಾಡಿ ಗುಮಾಯಿಸಿಲ್ಲ ಅಂತಂದರೆ ಅದು ಮೇಲಲ್ವಾ, ಆ ಥರ ಎಲ್ಲ ಏನಿಲ್ಲ. ಅಂದರೆ ವೀಕ್ ಆಗಿದೆ ಗಂಡು ಸ್ವಲ್ಪ, ಅದಕ್ಕೋಸ್ಕರ ಗುಮಾಯಿಸ್ತಾ ಇಲ್ಲ ಅಷ್ಟೇ. ಇವಾಗ ಅದೇ ಮೇಲಲ್ಲ, ಈಗ ನೋಡಿ ಇದು ಫೀಮೇಲ್ ನೋಡಿ ಕಚ್ಚುತ್ತೆ, ಗುಮಾಯಿಸುತ್ತೆ. ಆದರೆ ಅದು ವೇನೇ ಅಂದರೆ ಅದ್ರ ರೀತಿಯೇ ಬೇರೆ ಥರ ಇರುತ್ತೆ, ಜಾಸ್ತಿ ಜೋರಾಗಿ ಕಚ್ಚಲ್ಲ. ಒಂದೊಂದು ಫೀಮೇಲ್ ಕಚ್ತವೆ, ಇಲ್ಲ ಅಂತಲ್ಲ, ಆದರೆ ಡಿಫ್ರೆಂಟ್ ಇರುತ್ತೆ ಫ್ರೆಂಡ್ಸ್. ಇವಾಗ ಮೇಲ್ ಜಾಸ್ತಿ ಕಚ್ಚುತ್ತೆ ನೋಡಿ, ಇದು ಮೇಲು ಸಿಂಗಲ್ ಇಟ್ಟಿದ್ದೀವಿ, ಫುಲ್ ಅಗ್ರೆಸಿವ್, ಕಾಲ್ಗೆ ಕಚ್ಚುತ್ತೆ, ಕೈ ಕೊಟ್ಟರು ಕಚ್ಚುತ್ತೆ, ಗುಮಾಯಿಸ್ತಾನೇ ಇರುತ್ತೆ. ಮೇಲ್ಗಳು ಹಂಗೆ, ಫೀಮೇಲ್ಗಳು ಹಂಗೆ ಮಾಡಲ್ಲ, ಕಚ್ಚುತ್ತೆ ಫೀಮೇಲೂ, ಆದರೆ ಅಷ್ಟೊಂದು ಜೋರಾಗಿ ಕಚ್ಚಲ್ಲ ನೋಡಿ. ಇದು ಫೀಮೇಲು ಅಂದರೆ ಬಾಡಿ ಪ್ಯಾಟ್ರನ್ನೇ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಫ್ರೆಂಡ್ಸ್, ಮೇಲ್ಗೂ ಫೀಮೇಲ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಬರುತ್ತೆ. ಕತ್ತು ಜಾಸ್ತಿ ದಪ್ಪ ಬರಲ್ಲ, ಒಂದೊಂದು ಅಕ್ಕಿ ಸೈಜ್ ಇರುತ್ತೆ, ಅರೆ ಕತ್ತು ಜಾಸ್ತಿ ದಪ್ಪ ಬರಲ್ಲ. ಅರೆ ಮೇಲ್ಗಳಿಗೆ ಹಂಗಲ್ಲ, ಕತ್ತು ಜಾಸ್ತಿ ದಪ್ಪ ಬರುತ್ತೆ ನೋಡಿ. ಇವಾಗ ಮೇಲು ಫೀಮೇಲ್ ಒಟ್ಟಿಗೆ ಬಿಟ್ಟಿದ್ದೀನಿ ನೋಡಿ, ಅದು ವೀಕ್ ಇತ್ತಲ್ಲ ಗಂಡು, ಅದಕ್ಕೆ ಮೇಲೆ ಗುಮಾಯಿಸ್ತಾ ಇರಲಿಲ್ಲ. ಇವಾಗ ಈಚೆ ಬಿಟ್ಟಿದ್ದೀವಿ, ಅಂದರೆ ಫೀಮೇಲ್ ಬಿಟ್ಟಿದ ತಕ್ಷಣ ಗುಮಾಯಿಸ್ತಾ ಇದೆ ನೋಡಿ. ಇವಾಗ ಗಂಡು ಹೆಣ್ಣು ಎರಡು ಇದ್ದರೆ, ಹೆಣ್ಣು ಯಾವತ್ತೂ ಗಂಡಿಗೆ ಈ ಥರ ಗುಮಾಯಿಸ್ಕೊಂಡು ಹಿಂದೆ ಹೋಗಲ್ಲ ಫ್ರೆಂಡ್ಸ್. ಹೆಣ್ಣು ಯಾವತ್ತೂ ಹೋಗಲ್ಲ, ಗಂಡು ಮಾತ್ರ ಗುಮಾಯಿಸ್ಕೊಂಡು ಹೋಗುತ್ತಷ್ಟೆ. ಇವಾಗ ನೋಡಿ ಅದು ಮಸ್ತಿ ಮಾಡ್ತಾಯಿದೆ ಫೀಮೇಲು, ಆ ಥರ. ಅಂದರೆ ಅದು ಡಿಸೈನ್ ಸ್ಟೈಲೇ ಬೇರೆ ಹೋಗ್ಬಿಡುತ್ತೆ. ಇವಾಗ ಫೀಮೇಲ್ ನಡೆಯೋ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಅಂದರೆ ಫೀಮೇಲ್ ಮಾತ್ರ ಹಂಗೆ ಮಾಡುತ್ತೆ, ಮೇಲೂ ನಡೆಯುತ್ತೆ, ಆದರೆ ಫಸ್ಟ್ ನಡೆಯಲ್ಲ. ತುಳಿದ್ಮೇಲೆ, ಅಂದರೆ ತುಳಿಯೋಕ್ಕೆ ಬಿಟ್ಟಾದ್ಮೇಲೆ ತುಳಿದ್ಮೇಲೆ ನಡೆಯುತ್ತೆ, ತುಳಿಯೋಕ್ಕಿಂತ ಮುಂಚೆ ನಡೆಯಲ್ಲ. ಫೀಮೇಲೇ ಆ ಥರ ನಡೆಯೋದು ನೋಡಿ. ಇವಾಗ ಮೇಲೆ ಎತ್ತಿ ಬಿಟ್ಟರೆ ಗುಮಾಯಿಸುತ್ತೆ, ಫೀಮೇಲ್ ಬಿಟ್ಟರೆ ಗುಮಾಯಿಸಲ್ಲ ಫ್ರೆಂಡ್ಸ್. ನಾನು ಹಂಗೆ ನೋಡ್ಕೊಳ್ಳೋದು. ಇವಾಗ ನೋಡಿ, ಇವಾಗ ಫೀಮೇಲ್ನ ಅಂದರೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡೋದು ಫ್ರೆಂಡ್ಸ್, ಗುಟ್ರಕ್ಕೆ ಹಾಕಿ ಈ ಥರ ಕತ್ತು ನೋಡಿ, ಕತ್ತು ಸಿಕ್ಕಾಪಟ್ಟೆ ದಪ್ಪ ಇರುತ್ತೆ ಮೇಲ್ಗಳಿಗೆ, ಫೀಮೇಲ್ಗಳಿಗೆ ದಪ್ಪ ಬರಲ್ಲ. ಆಮೇಲೆ ತುಂಬ ಚಿಕ್ಕ ಪಟ್ಟದಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ ಫ್ರೆಂಡ್ಸ್. ದೊಡ್ಡ ಅಕ್ಕಿಗಳು ಒಂದು ರೇಂಜಿಗೆ ಒಂದು 3 ಕಳ್ಳಿ 2 ಕಳ್ಳಿ 4 ಕಳ್ಳಿ ಮೇಲೆ ಆಗಬೇಕು ಅಕ್ಕಿ, ಆವಾಗ ಪಟಗಳು ಗುಮಾಯಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗಂಡು ಪಟಗಳ್ದಾದರೆ ಅಗ್ರೆಸಿವ್ ಜಾಸ್ತಿ ಇರುತ್ತೆ. ಅಂದರೆ ಏನಾಗುತ್ತೆ ಅಂದರೆ ಇವಾಗ ಲಾಟಲ್ಲಿ ಮೇಯಕ್ಕೆ ಬಿಟ್ರು ಅಲ್ಲೇ ಅಂದರೆ ಗೂಳಿಗಳ ಥರ ಗುದ್ದಾಡ್ತಾ ಇರ್ತವೆ. ಅಂದರೆ ಯಾವ್ದಾರು ಅಕ್ಕಿ ಅದ್ರ ಜೊತೆ ಮೇಯಕ್ಕೆ ಬಂದರೆ ಗುಮಾಯಿಸ್ಕೊಂಡು ಕಚ್ಚಕ್ಕೆ ಹೋಗುತ್ತೆ, ಗುಮಾಯಿಸುತ್ತೆ ಫ್ರೆಂಡ್ಸ್, ತಿರುಗುತ್ತೆ ಗಂಡು ಪಟ. ಹೆಣ್ಣು ಪಟ ತಿರ್ಗಲ್ಲ ಅಷ್ಟಾಗಿ ನೋಡಿ. ಈ ಥರ ಸೈಲೆಂಟಾಗಿ ಕಚ್ಚುತ್ತೆ ಗಂಡುಗಳಾದರೆ ನೋಡಿ. ಇವಾಗ ನೋಡಿ, ಈ ಥರ ಲೈಟಾಗಿ ಮಸ್ತಿ ಮಾಡುತ್ತೆ ಹೆಣ್ಣು, ಗೂಡಿಗೆ ಎತ್ಬಿಟ್ರೆ ವಾಪಸ್ ನೋಡಿ. ಇವಾಗ ಅದಾಯ್ತಾ. ಇವಾಗ ಗಂಡು ತೋರಿಸಿ ನೋಡಿ, ಗಂಡು ಬಿಟ್ಟರೆ ಗುಮಾಯಿಸುತ್ತೆ, ಹೆಣ್ಣು ಗುಮಾಯಿಸುತ್ತೆ, ಅಂದರೆ ಅಷ್ಟೊಂದು ಜೋರಾಗಿ ಗುಮಾಯಿಸಲ್ಲ, ಜಾಸ್ತಿ ಹೊತ್ತು ಗುಮಾಯಿಸಲ್ಲ. ಗಂಡು ಹಂಗಲ್ಲ, ಜೋರಾಗಿ ಬೇಸ್ ಬರುತ್ತೆ, ವಾಯ್ಸ್ ಅಂದರೆ ಸೌಂಡೇ ಡಿಫ್ರೆಂಟ್ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ಏನೋ ಮೇಲ್ಗೂ ಫೀಮೇಲ್ದು ಒಂದು ಸ್ವಲ್ಪ ಲೈಟಾಗಿ ಅಂದರೆ ಒಂಥರ
ಸೈಲೆಂಟಾಗಿ ಕೇಳಿಸೋ ಥರ ಗುಮಾಯಿಸುತ್ತೆ. ಮೇಲೆ ಹಂಗಲ್ಲ, ಜಾಸ್ತಿ ಜೋರಾಗಿ ಗರ್ಜಿಸೋ ಥರ ಗುಮಾಯಿಸುತ್ತೆ. ಅದರಿಂದ ಅಂದರೆ ಅದರಿಂದ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇವಾಗ ಪಟದಲ್ಲಿ ಫ್ರೆಂಡ್ಸ್ ಇದು ನೋಡಿ, ಇದು ಒಂದು 5 ಕಳ್ಳಿ ಪಟ, ಈ ಥರ ಚಿಕ್ಕ ಅಂದರೆ ಇದು ತಾಮ್ರದ ಪಟ ಬಂದ್ಬಿಟ್ಟು 0 ಕಳ್ಳಿ ಪಟ. ಈ ಥರ ಚಿಕ್ಕ ಪಟಗಳಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ ಫ್ರೆಂಡ್ಸ್. ಅಂದರೆ ನನಗೆ ಕಂಡುಹಿಡಿಯೋಕ್ಕಾಗಲ್ಲ, ಎಕ್ಸ್ಪೀರಿಯೆನ್ಸ್ ಇರೋರು ಕಂಡುಹಿಡ್ಬಿಡ್ತಾರೆ. ಈ ಸೈಜು ಲೆಂತು ಅಕ್ಕಿ ನಿಂತ್ಕೊಳ್ಳೋದು ನಡೆಯೋದು ನೋಡ್ಬಿಟ್ಟೆ ಕಂಡುಹಿಡ್ಬಿಡ್ತಾರೆ. ಇದು ನೋಡಿ, ಇದೊಂದು 5 ಕಳ್ಳಿ ಪಟ ನೋಡಿ, ಇದು ಗಂಡು ಪಟ. ಹೆಂಗೆ ಕನ್ಫರ್ಮ್ ಆಗುತ್ತೆ ಅಂದರೆ, ಇದು ಮೇಯಕ್ಕೆ ಬಿಟ್ಟಾಗ್ಲೂ ಕಚ್ಚಾಡುತ್ತೆ, ಈ ಥರ ಸಿಂಗಲಾಗಿ ಬಿಟ್ಟಾಗ್ಲೂ ನಾವು ಕೈ ಹಾಕಿದ್ರೆ ಕಚ್ಚಾಡುತ್ತೆ. ಫೀಮೇಲ್ಗಳು ಕಚ್ಚಾಡಿದ್ರೂ ಗುಮಾಯಿಸಲ್ಲ ಫ್ರೆಂಡ್ಸ್, ಇದು ಗುಮಾಯಿಸುತ್ತೆ. ಅಂದರೆ ಇವಾಗ ನೋಡಿ, ಇವಾಗ ಇಷ್ಟೊಂದು ಅಗ್ರೆಸಿವ್ ಇರ್ತಾವೆ ಫೀಮೇಲು, ಆದರೆ ಇಷ್ಟೊಂದು ಸೌಂಡ್ ಬರೋಲ್ಲ, ಸೌಂಡ್ ಜಾಸ್ತಿ ಬರುತ್ತೆ. ಅದರಿಂದ ಮೇಲು, ಇಲ್ಲಾಂದಿದ್ರೆ ಫೀಮೇಲ್ ಅಂದರೆ ಗುಮಾಯಿಸಲ್ಲ. ನೋಡಿ ಇವಾಗ ಬಿಟ್ಟಿದ್ದೀವಾ, ಇವಾಗ ಓಡಿಸಿದ್ರೆ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಇರಿಟೇಟ್ ಮಾಡಿದ್ರೆ ಕಚ್ಚಕ್ಕೆ ಬಂದುಬಿಡುತ್ತೆ. ಫೀಮೇಲ್ ಕಚ್ಚಿದ್ರೆ ಆದರೆ ಗುಮಾಯಿಸುತ್ತೆ ನೋಡಿ, ಕದ್ದಪ್ಪ ಮಾಡ್ಕೊಳ್ಳೋದು ಜಾಸ್ತಿನೇ, ಕದ್ದಪ್ಪ ಮಾಡ್ಕೊಂಡು ಗುಮಾಯಿಸೋಕೆ ಟ್ರೈ ಮಾಡುತ್ತೆ. ಅವೆಲ್ಲ ಗಂಡು ಪಟ ಫ್ರೆಂಡ್ಸ್. ಹೆಣ್ಣು ಪಟ ಅಂದರೆ ಚಿಕ್ಕ ಪಟಗಳಲ್ಲಿ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಎಣ್ಣೆ ಅದು ಗಣ್ಣೆ ಅದು ಅಂತ. ಅಂದರೆ ಇವಾಗ ನೋಡಿ, ಹತ್ರ ಗುಮಾಯಿಸಲ್ಲ, ಹೆಣ್ಣು ಗುಮಾಯಿಸಲ್ಲ ಫ್ರೆಂಡ್ಸ್. ಜಾಸ್ತಿ ಪಟದಲ್ಲಿ ಹೆಣ್ಣುಗಳಂತೂ ಗುಮಾಯಿಸಲ್ಲ, ಕಚ್ಬೋದೇನೋ, ಗುಮಾಯಿಸಲ್ಲ. ಗಂಡು ಪಟಗಳು ಗುಮಾಯಿಸುತ್ತೆ, 4 ಕಳ್ಳಿ 5 ಕಳ್ಳಿ ಪಟಗಳನ್ನೆಲ್ಲ ಗುಮಾಯಿಸುತ್ತೆ ನೋಡಿ. ಈ ಥರ ಜೋರಾಗಿ ಗುಮಾಯಿಸೋವೆಲ್ಲ ಗಂಡಾಗ್ತವೆ. ಅಂದರೆ ಗಂಡು ಅಂದರೆ ಈ ಥರ ಫುಲ್ ಅಗ್ರೆಸಿವ್ ಆಗಿರುತ್ತೆ. ಫೀಮೇಲ್ ಅಗ್ರೆಸಿವ್ ಇದ್ರೂ ಇಷ್ಟೊಂದು ಅಗ್ರೆಸಿವ್ ಇರಲ್ಲ, ಲೈಟಾಗಿ ಸ್ವಲ್ಪ ಕಚ್ಚುತ್ತಷ್ಟೇ. ಇದೂ ಕಚ್ತಿತ್ತು, ಆದರೆ ಮರಿ ಮಾಡಿದೆ, ಇವಾಗ ಸ್ವಲ್ಪ ವೀಕ್ ಇರೋದ್ರಿಂದ ಮುಟ್ತಾಯಿಲ್ಲ ನೋಡಿ. ಇವಾಗ ಇದು ಫೀಮೇಲು ಕಚ್ಚುತ್ತೆ, ಅಂದರೆ ಮೊಟ್ಟೆ ಇದ್ರೂ ಕಚ್ಚುತ್ತೆ. ಮೊಟ್ಟೆ ಕಾಮೇಲೆ ಕೂತಿದೆ, ಡಿಸ್ಟರ್ಬ್ ಮಾಡೋದು ಬೇಡ. ಆದ್ರೂ ಇವಾಗ ಮೊಟ್ಟೆ ಮೇಲಿದೆ ಅಂದರೆ ಏನಾಗುತ್ತೆ ಅಂದರೆ, ಫೀಮೇಲು ಅದು ಮೊಟ್ಟೆ ಇರಲಿಲ್ಲ ಅಂದಿದ್ರು ಅದು ಗುಮಾಯಿಸುತ್ತೆ, ಲೈಟಾಗಿ ಗುಮಾಯಿಸುತ್ತೆ. ಅಂದರೆ ಮಸ್ತಿಲ್ ಗುಮಾಯಿಸುತ್ತೆ ಫ್ರೆಂಡ್ಸ್ ಫೀಮೇಲು. ಒಂಥರ ಫುಲ್ಲು ಅಂದರೆ ಇವಾಗ ನಾರ್ಮಲ್ ಅಕ್ಕಿ ಸುಮ್ಮನೆ ಬಿಟ್ಟಿದಾಗ ಹೇಗೆ ಕಾಣಿಸುತ್ತೋ ಅದಕ್ಕಿಂತ ಫುಲ್ ಡಿಫ್ರೆಂಟಾಗಿ ಕಾಣಿಸುತ್ತೆ, ಏನೋ ಒಂಥರ ಸ್ಟೈಲಿಶಾಗಿ ನಡೀತಾ ಇರೋ ಥರ. ಅದು ಫೀಮೇಲ್ ಆಗುತ್ತೆ. ಇವಾಗ ಮೇಲೆ ಏನಾದರೂ ಅಂದರೆ ಫುಲ್ಲು ಅಗ್ರೆಸಿವು, ಜೋರಾಗಿ ಕಚ್ಚೋದು, ಓಡಾಡೋದು, ಗುಮಾಯಿಸೋದು. ಹೆಣ್ಗಳು ನೋಡಿದ್ರೆ ಹೋಗಿ ನಿಂತ್ಕೊಂಡ್ಬಿಡ್ತವೆ. ಈ ಥರ ಚಿಕ್ಕ ಪಟಗಳಲ್ಲೆಲ್ಲ ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. 1-2 ಕಳ್ಳಿ 3 ಕಳ್ಳಿ ದಾಟಬೇಕು. ಅಂದರೆ ನಾವು ಅನ್ಕೊತೀವಿ ಇದು ಗಂಡು ಪಟ ಆಗ್ಬೋದೇನೋ, ಹೆಣ್ಣು ಪಟ ಆಗ್ಬೋದೇನೋ ಅಂತ. ಆಮೇಲೆ 1-2 ಕಳ್ಳಿ 3 ಕಳ್ಳಿ ಮೇಲೆ ದಾಟಿದ್ಮೇಲೆ ಗೊತ್ತಾಗುತ್ತೆ ಅದು ಗಂಡ ಹೆಣ್ಣ, ಆವಾಗ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಅಗ್ರೆಸಿವ್ ಇರ್ತವೆ, ಫುಲ್ ಗುಮಾಯಿಸ್ತಾನೆ ಇರ್ತವೆ ಗಂಡುಗಳಾದರೆ. ಹೆಣ್ಗಳು ಗುಮಾಯಿಸೋಕೆ ಹೋಗೋಲ್ಲ ಅಷ್ಟೇ ಫ್ರೆಂಡ್ಸ್. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವೀಡಿಯೋನ ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಮೇಜರ್ ಪಾಯಿಂಟ್ ಏನಂದರೆ ಫ್ರೆಂಡ್ಸ್, ಇವಾಗ ಪಟ ಮಾಡಿದಾಗ ಗಂಡು ವೀಕ್ ಇರುತ್ತೆ, ಆವಾಗ ಅದು ಹೆಣ್ಣಾಗಲ್ಲ. ಅಂದರೆ ಇವಾಗ ಅಂಗಡಿಗೆ ತಗೊಂಡು ಅಂಗಡೀಲಿ ಏನಾದರೂ ನೋಡ್ತೀರ ಅಂದರೆ, ಗಂಡೇನಾದ್ರು ಮರಿ ಮಾಡಿಲ್ಲ ವೀಕ್ ಆಗಿದ್ರು ಗಂಡು ಗೊತ್ತಾಗಲ್ಲ. ಫೀಮೇಲ್ ಆದರೆ ಗೊತ್ತಾಗುತ್ತೆ. ಫೀಮೇಲು ಅಂದರೆ ಅದು ನಡೆಯುತ್ತಲ್ಲ, ಮಸ್ತಿಲಿದ್ರೆ ನಡೆಯುತ್ತಲ್ಲ, ಆ ಡಿಸೈನಲ್ಲೇ ಗೊತ್ತಾಗ್ಬಿಡುತ್ತೆ ಅಷ್ಟೇ ಫ್ರೆಂಡ್ಸ್. ಅಷ್ಟೇ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಹಂಗೆ ತಿಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ.